ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆನ ಮುಗಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಪೂಜೆ ಮುಗಿಸ್ಕೊಂಡೇನೆ ಅಡುಗೆ ಸ್ಟಾರ್ಟ್ ಮಾಡೋದು. 1 ವರ್ಷದಿಂದ ಈ ರೀತಿ ಮಾಡ್ಕೋತಾ ಇದ್ದೀನಿ. ಅಂದರೆ ಪೂಜೆನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವತ್ತು ಸಂಡೇ ಆಗಿದ್ರಿಂದ 8 ಗಂಟೆಗೆ ಪೂಜೆ ಮುಗ್ದಿದೆ. ಇನ್ನು ನಾರ್ಮಲ್ ವೀಕ್ ಡೇಸಲ್ಲೆಲ್ಲ ಇನ್ನು ಮುಂಚೆನೇ ಆಗಿಬಿಟ್ಟಿರುತ್ತೆ. ಮುಂಚೆ ಅಂತಂದರೆ 6 ಗಂಟೆ 6:15 ಒಳಗಡೆ ಎಲ್ಲ ಪೂಜೆ ಮುಗಿಸ್ಬಿಟ್ಟಿರ್ತೀನಿ. ಇನ್ನು ಅಡುಗೆ ಮನೆಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ 1 ಸ್ಪೂನ್ ನುಗ್ಗೆ ಸೊಪ್ಪಿನ ಪುಡಿನೂ ಕೂಡ ಹಾಕೊಡ್ತಾ ಇದ್ದೀನಿ. ಊರಿಂದ ಬರುವಾಗ ಮಾವಿನ ಹಣ್ಣನ್ನ ತಗೊಂಡು ಬಂದಿದ್ವಿ. ಅದೆಲ್ಲಾನು ಕೂಡ ಹಣ್ಣಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಇದರಲ್ಲಿ ಸೀಕರಣೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಕಡೆ ಹೇಗೆ ಅಂತ ಅಂದರೆ ಮಾವಿನ ಹಣ್ಣಿನ ಸೀಸನ್ ಬಂತು ಅಂತ ಹೇಳಿದರೆ ಹೋಳಿಗೆ ಅಥವಾ ದೋಸೆ ಏನಾದರೂ ಮಾಡಿದಾಗ ಈ ಸೀಕರಣೆ ಮಾಡ್ಕೋತಾ ಇರ್ತೀವಿ. ನಾನು ಮೊದಲೆಲ್ಲ ಈ ಸೀಕರಣೆ ತಿಂತಾ ಇರಲಿಲ್ಲ. ತುಂಬ ಹಿಂಸೆ ಮಾಡೋರು, ತುಂಬ ಚೆನ್ನಾಗಿರುತ್ತೆ ತಿನ್ನು ಅಂತ ಹೇಳಿ. ಒಂದ್ಸರಿ ಟೇಸ್ಟ್ ಆದರೂ ನೋಡು ಅಂತ ಹೇಳೋರು. ನಾನು ಒಂದೇ ಒಂದು ಗುಕ್ಕು ಟೇಸ್ಟ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತಾ ಇದ್ದೆ, ನನಗೆ ಬೇಡವೇ ಬೇಡ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ಯಾರೋ ಮಾಡೋದನ್ನ ನೋಡ್ಬಿಟ್ಟಿದ್ದೆ. ಓ, ಈ ರೀತಿ ಮಾಡ್ತಾರಾ ಇದನ್ನ ಅಂತ ಹೇಳಿ ನನಗೆ ತಿನ್ನೋದಕ್ಕೆ ಮನಸ್ಸಾಗಿರಲಿಲ್ಲ, ತಿನ್ನೋದಕ್ಕೆ ಇಷ್ಟನೇ ಆಗಿರಲಿಲ್ಲ. ನಂದು ಮದುವೆ ಆದಮೇಲೆ ಸೀಕರಣೆನ ತಿನ್ನೋದಕ್ಕೆ ಅಭ್ಯಾಸ ಆಗಿದ್ದು. ಯಾಕೆ ಅಂತ ಹೇಳಿದರೆ ನಮ್ಮ ಹಸ್ಬೆಂಡಿಗೆ ಸೀಕರಣೆ ತುಂಬ ಇಷ್ಟ. ಮಾವಿನ ಹಣ್ಣಿನ ಸೀಸನ್ನಲ್ಲಿ ದೋಸೆ ಏನಾದರೂ ಮಾಡಿದರೆ ಸೀಕರಣೆ ಮಾಡು ಅಂತ ಹೇಳ್ತಿರ್ತಾರೆ. ಹಾಗಾಗಿ ನನಗೂ ಕೂಡ ತಿನ್ನೋದು ಅಭ್ಯಾಸ ಆಯಿತು. ಎಲ್ಲ ಮಾವಿನ ಹಣ್ಣನ್ನು ಕಟ್ ಮಾಡಿ ಈ ಥರ ಒಳಗಡೆದನ್ನೆಲ್ಲ ಫುಲ್ ತೆಗಿತಾ ಇದ್ದೀನಿ. ಹಾಗೆ ಸಿಪ್ಪೆನಲ್ಲಿ ಇದ್ದಂಥ ಮಾವಿನ ಹಣ್ಣನ್ನೆಲ್ಲ ಫುಲ್ ಸ್ಪೂನಲ್ಲಿ ತಗೊಂಡು ಅದಕ್ಕೆ 1-2 ಬಾಳೆಹಣ್ಣನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಾಳೆಹಣ್ಣು ಹಾಕಲೇಬೇಕು ಅಂತ ಏನಿಲ್ಲ, ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ಹಣ್ಣಾಗಿ ಹೋಗಿದ್ರಿಂದ ಬಾಳೆಹಣ್ಣು 2 ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ರುಚಿಗೆ ತಕ್ಕಂತೆ ನಾನು ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಏಲಕ್ಕಿ ಮತ್ತು ಶುಂಠಿ ಪುಡಿನೂ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೀಕರಣೆ ರೆಡಿಯಾಗಿ ಹೋಗ್ಬಿಡುತ್ತೆ.
ಕಾಫಿ ಬೇಕು ಅಂತ ಹೇಳಿದ್ದಕ್ಕೆ ಕಾಫಿ ಮಾಡಿಕೊಟ್ಟು ದೋಸೆ ಹಾಕೋತಾ ಇದ್ದೀನಿ. ಹಾಗೆ ಭಾನುವಾರ ಮಧ್ಯಾಹ್ನದ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲೇ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಳ್ಳೋಣ ಅಂತ ಹಚ್ಕೋತಾ ಇದ್ದೆ. ನಾನು ತಲೆ ಸ್ನಾನ ಮಾಡಿದ್ಮೇಲೆ ಹಾಗೆ ಬಿಟ್ಕೊಂಡಿರಲ್ಲ, ಎಣ್ಣೆ ಹಚ್ಕೋತಾನೆ ಇರ್ತೀನಿ. ಮೊದಲು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ವಾರದಲ್ಲಿ ಒಂದೇ ಸರಿ ಎಣ್ಣೆ ಹಚ್ಕೋತಾ ಇದ್ದಿದ್ದು. ಅಂದರೆ ಹಚ್ಕೊಂಡಿದ್ದು ನೆಕ್ಸ್ಟ್ ಡೇನೇ ಮತ್ತೆ ತಲೆ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬೇಕಿತ್ತು. ಇವಾಗ ಮನೆಯಲ್ಲೇ ಇರೋದ್ರಿಂದ ಯಾವಾಗಲೂ ನನ್ನ ತಲೆನಲ್ಲಿ ಎಣ್ಣೆ ಇದ್ದೇ ಇರುತ್ತೆ. ಇವಾಗ ಸ್ವಲ್ಪ ಮಿಕ್ಸರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಬಾಕ್ಸಿಗೆ ತಗೊಂಡೋಗ್ತಾ ಇದ್ದಾರೆ ಲಂಚ್ ಅಂತ ಹೇಳಿದರೆ ಸೈಡ್ಸಿಗೆ ಏನಾದರೂ ಇರಲೇಬೇಕು. ಹಾಗಾಗಿ ಮಿಕ್ಸರ್ ಮಾಡಿಟ್ರೆ ಇರುತ್ತೆ ಅಲ್ವಾ ಅಂತ ಹೇಳಿ ಮಿಕ್ಸರ್ ಮಾಡ್ಕೋತಾ ಇದ್ದೀನಿ. ಮಿಕ್ಸರ್ನ ಮಾಡೋದಕ್ಕೆ ಬರೀ ಕಡಲೆ ಹಿಟ್ಟನ್ನು ಮಾತ್ರ ಬಳಸ್ಕೊತಾ ಇದ್ದೀನಿ. ಅಂದರೆ ಬೇರೆ ಯಾವ ಹಿಟ್ಟನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇಲ್ಲ. ಒಂದು 3 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು, ಹಾಗೆ ಖಾರಕ್ಕೆ ತಕ್ಕಂತೆ ಅಚ್ಚ ಪುಡಿ ಹಾಕ್ಕೊಂಡು ಜೀರಿಗೆ ಪೌಡ್ರು ಹಾಕ್ಕೊಂಡು ಸ್ವಲ್ಪ ಕಾದಿರೋ ಎಣ್ಣೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಾಡೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದು, ಆಮೇಲೆ ಮಾಡಿಟ್ರೆ ಇರುತ್ತೆ ಅಲ್ವಾ ಅಂತ ಹೇಳಿ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡು ಚಿಕ್ಕ ಬಿಲ್ಲೆನಲ್ಲಿ ಮಾಡ್ಕೋತಾ ಇದ್ದೀನಿ. ಅಂದರೆ ಮೊದಲು ದಪ್ಪ ಬಿಲ್ಲೆನಲ್ಲಿ ಮಾಡ್ಕೊಂಡಿದ್ದೆ, ಅಂದರೆ ದಪ್ಪ ಖಾರ ಬರೋ ಥರ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಅಷ್ಟೇ.
ಬೀಜ ಹಾಗೆ ಕಡಲೆ ಹಾಗೆ ಕರಿಬೇವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಖಾರ. ಈ ಥರ ಮನೆಯಲ್ಲೇ ಒಂದ್ಸರಿ ಮಾಡಿಟ್ಕೊಂಡ್ರೆ ಏನಿಲ್ಲ ಅಂದ್ರೂ ಮಿನಿಮಮ್ 15 ಡೇಸ್ ಅಂತೂ ಆಗುತ್ತೆ. ಇದು 15 to 20 ಡೇಸ್ ಅಂತೂ ಆಗುತ್ತೆ. ಹೊರಗಡೆ ದುಡ್ಡು ಕೊಟ್ಟು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈಗ ಆರೋಗ್ಯಕರವಾಗಿ ಮಾಡಿಕೊಂಡು ತಿನ್ನೋದು ಬೆಟರ್ ಅಂತ ಅನ್ನೋದು ನನ್ನ ಅನಿಸಿಕೆ. ಮಿಕ್ಸರ್ನ ರೆಡಿ ಮಾಡಿ ನಾವು RR ನಗರ ಹೊರಟ್ವಿ. ಸಂಜೆ 6 ಗಂಟೆ ಆಗಿತ್ತು. ನಮಗೆಲ್ಲಾದರೂ ಹೊರಗಡೆ ಹೋಗಬೇಕು ಅಥವಾ ಬೇಜಾರಾಗ್ತಾ ಇದೆ, ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂತ ಹೇಳಿದರೆ ಆಲ್ಮೋಸ್ಟ್ RR ನಗರನೇ ಹೋಗೋದು. ಏಕೆ ಅಂತ ಹೇಳಿದರೆ RR ನಗರ ನಮ್ಗೆ ಹತ್ರ ಆಗುತ್ತೆ. ಹಾಗೆ ಅಲ್ಲಿ ಸೇಲ್ ಹಾಕ್ತಾ ಇರ್ತಾರೆ. ನನಗಂತೂ ಆ ಸೇಲ್ ನೋಡೋದಕ್ಕೆ ತುಂಬ ಇಷ್ಟ. ತಗೋತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ, ಬಟ್ ಅದು ಸೇಲ್ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನಮಗೆ. ಇವಾಗಲೂ ಕೂಡ ಒಂದು ಸೇಲ್ ಹಾಕಿದ್ರು, ಅಂದರೆ 2 ಕಡೆ ಹಾಕಿದ್ದಾರೆ. ನಾವು ಒಂದು ಕಡೆ ಮಾತ್ರ ಹೋದ್ವಿ, ಇನ್ನೊಂದು ಕಡೆ ಹೋಗಲಿಲ್ಲ. ಫುಡ್ ಫನ್ ಶಾಪಿಂಗ್ ಅಂತ ಹೇಳಿ ಹಾಕಿದ್ದಾರೆ. ತುಂಬಾ ರಶ್ ಇತ್ತು, ಜನ ಇದ್ದರು. ಇವತ್ತು ಸಂಡೇ ಆಗಿರೋದ್ರಿಂದ ಜನ ತುಂಬಾ ಇದ್ದರು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.